ವೆಂಕಟ್ ಅವರ ಅಭಿಮಾನಿಗಳಾದ ಅನಿಲ್ ಮತ್ತು ಅವರ ಸಂಗಡಿಗರೆಲ್ಲರೂ ನಮಗೆ ತಿಂಗಳಿಗಾಗುವಷ್ಟು ದವಸ ಧಾನ್ಯ, ತರಕಾರಿ, ಹಣ್ಣು, ಹೂವು ಎಲ್ಲ ತಂದಿರುವುದಕ್ಕಾಗಿ ನಮ್ಮ ಮಾನಸ ವೃದ್ಧಾಶ್ರಮದ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ದೇವರು ಎಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯವನ್ನು, ಸಂಪತ್ತನ್ನು, ಯಶಸ್ಸನ್ನು ಹಾಗೂ ಹೆಚ್ಚಿನ ಸೇವೆ ಮಾಡಲು ಶಕ್ತಿಯನ್ನು ನೀಡಿ ಸದಾ ಸಂರಕ್ಷಿಸಲಿ ನಿಮಗೆಲ್ಲರಿಗೂ ಅಂತ ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳುತ್ತೇವೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ವೆಂಕಟಣ್ಣ, ಹ್ಯಾಪಿ ಬರ್ಡೇ ಟು ಯು. ಈ ದಿನ ವೆಂಕಟ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಿಪ್ಪೇನಹಳ್ಳಿ ಮಾನಸ ಮೆಡಿಕಲ್ ಟ್ರಸ್ಟ್ ಮಾನಸ ಆಶ್ರಮದಲ್ಲಿ ಇವತ್ತೇನು ಅವ್ರ ಹುಟ್ಟುಹಬ್ಬದ ಇರೋದರಿಂದ ನಾವು ತಿಂಗಳ ಮೊನ್ನೆ ಮದುವೆ ಹೊರ್ದು ಕೊಟ್ವಿ. ಇವತ್ತು ವೆಂಕಟ್ ಅವ್ರದ್ದು. ನಾನು ಏನೇ ಮಾಡಿದ್ರೂ ಒಂದು ಆಶ್ರಮದಲ್ಲೇ ಮಾಡ್ತೀನಿ. ಯಾರದೇ ಹುಟ್ಟುಹಬ್ಬ ಆದ್ರೂ ದವಸ ಧಾನ್ಯ ಕೊಟ್ಟು, ತರಕಾರಿ ಒಂದು ತಿಂಗಳಿಗಾಗೋಷ್ಟು ರೇಷನ್ ಕೊಟ್ಟು ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ. ಅವರಿಗೆ ಮೊದಲನೇದಾಗಿ ಮೊನ್ನೆ ವಿಶ್ ಮಾಡಿಲ್ಲ. ಏನು ಮೊನ್ನೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ, ಅವರಿಗೆ ಅಭಿನಂದನೆಗಳು. ಮತ್ತೊಮ್ಮೆ ಇವತ್ತು ಅವರು ಹುಟ್ಟುಹಬ್ಬ ಇರೋದರಿಂದ ಆಶ್ರಮದಲ್ಲಿ ತಿಂಗಳ ಆಗೋವಷ್ಟು ರೇಷನ್ನು ಕೊಡ್ತೀವಿ. ಮತ್ತು ಯಾರದೇ ಹುಟ್ಟುಹಬ್ಬ ಆದ್ರೂ ಎಲ್ಲೋ ಬೇರೆ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡೋ ಬದಲು ಇಲ್ಲಿ ಬಂದು ಇಲ್ಲೇ ಅದ್ಭುತವಾಗಿ ನಾವು ದವಸ ಧಾನ್ಯ ಮೂಲಕ ಮತ್ತು ತರಕಾರಿ ಮೂಲಕ ಕೊಟ್ಟು ನಾವು ಆಚರಣೆ ಮಾಡ್ಕೊತೀವಿ. ಈ ತಾಯಂದಿರು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಇದೇ ರೀತಿ ಮಾಡ್ಕೊಂಡು ಹೋಗ್ತೀನಿ. ಅವರು ವೆಂಕಟ್ ಅವರು ಅವ್ರ ಸರಳತೆ, ಅವ್ರ ವ್ಯಕ್ತಿತ್ವ, ಅವರು ಆ ರೀತಿ ಇರೋದರಿಂದ ನಾವು ಅದಕ್ಕೆ ಈ ಆಶ್ರಮದಲ್ಲಿ ಆಚರಣೆ ಮಾಡ್ಕೊಂಡಿದ್ದೀವಿ.